ನಮಸ್ಕಾರ ವೀಕ್ಷಕರೇ, RR ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಬುದ್ಧನ ತತ್ವ ಹಾಗೂ ಬಸವೇಶ್ವರರ ತತ್ವಗಳು ಎರಡೂ ಒಂದೇ. ಬಸವಣ್ಣನವರು ಸಮಾನತೆಯ ತತ್ವ ಸಾರಿದ್ರೆ, ಬುದ್ಧರು ಶಾಂತಿಯ ತತ್ವಗಳನ್ನು ಸಾರಿದ್ದಾರೆ. ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರಿಗೆ ಯಾರೂ ಸಾಟಿ ಇಲ್ಲ, ಅವರಿಗೆ ಅವರೇ ಸಾಟಿ ಎಂದು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದರು. ಅಥಣಿ ಪಟ್ಟಣದ ಕನಕನಗರದಲ್ಲಿ ಮಹಾ ತಪಸ್ವಿ ಬುದ್ಧ ವಿಹಾರ ಉದ್ಘಾಟನೆ ಹಾಗೂ ಭಗವಾನ್ ಬುದ್ಧರ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಬೌದ್ಧ ಧರ್ಮದ ಮೂಲಕ ವಿಶ್ವಕ್ಕೆ ಶಾಂತಿ, ಸಮಾನತೆ, ಜ್ಞಾನ, ಮಾನವೀಯತೆ ಸಂದೇಶ ಸಾರಿದ್ದ ಗೌತಮ ಬುದ್ಧರು ಮಹಾಜ್ಞಾನಿ ಆಗಿದ್ದಾರೆ. ಅವರ ಜೀವನ ಸಂದೇಶ ಮುಂದಿನ ಪೀಳಿಗೆಗೆ ನೀಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಅಂತಹ ಮಹಾನ್ ಜ್ಞಾನಿಯಾದ ಬುದ್ಧ ವಿಹಾರ ಹಾಗೂ ಬುದ್ಧನ ಮೂರ್ತಿ ಉದ್ಘಾಟನೆ ಮಾಡುತ್ತಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದ್ದ ಅವರು, ಭವ್ಯವಾದ ಬುದ್ಧ ವಿಹಾರವನ್ನ ನಿರ್ಮಾಣ ಮಾಡಲು ಪುರಸಭೆ ಮುಖ್ಯ ಅಧಿಕಾರಿ ಹಾಗೂ ಪುರಸಭೆಯ ಸದಸ್ಯರಿಗೆ ಪುರಸಭೆ ವತಿಯಿಂದ ವಿಶೇಷ ಅನುದಾನ ಒದಗಿಸುವಂತೆ ತಿಳಿಸಿದ್ದ ಅವರು, ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಜೊತೆಗೆ ಭವ್ಯವಾದ ಬುದ್ಧನ ಮೂರ್ತಿಯನ್ನ ನನ್ನ ಸ್ವಂತ ಖರ್ಚಿನಲ್ಲಿ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದರು. ಕೂಡಿಸಲಿಕ್ಕೆ ಬುದ್ಧ ವ್ಯವಹಾರವನ್ನ ನಿರ್ಮಾಣ ಮಾಡಿ ಅಲ್ಲಿ ಕೂಡಿಸಿ ಬುದ್ಧನ ಸಾನ್ನಿಧ್ಯದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲ ಒಂದು ಸ್ಥಳ ಯಾವ ತರದಿಂದ ನಿರ್ಮಾಣ ಆಗ್ಬೇಕಂದ್ರೆ ಬೇರೆ ತಾಲೂಕದವರು ಅಥಣಿಗೆ ಹೋಗಿ ನೋಡ್ಕೊಂಡು ಬರ್ರಿ, ಅದು ಆ ತರ ಆಗುತ್ತೆ. ಇಲ್ಲಿ ಅನೇಕ ಪುರಸಭೆಯ ಸದಸ್ಯರಿದ್ದಾರೆ. ನಾನು ನಿಮಗೆ ಇವತ್ತು ಇಷ್ಟೇ ಹೇಳ್ತೀನಿ, ಈ ವರ್ಷ ಮತ್ತು ಮುಂದಿನ ವರ್ಷಕ್ಕೆ ಇದರಿಗೋಸ್ಕರನೇ ಕೆಲವೊಂದು ಹಣವನ್ನ ತೆಗೆದಿರಿಸಿ ಆ ಒಂದು ಬುದ್ಧ ವ್ಯವಹಾರವನ್ನ ನಿರ್ಮಾಣ ಮಾಡಲಿಕ್ಕೆ ಪುರಸಭೆಯಲ್ಲಿ ಮತ್ತು ವಿಶೇಷವಾಗಿರ್ತಕ್ಕಂಥ ಸಹಾಯಧನವನ್ನ ಸರ್ಕಾರದಿಂದ ತಂದು ಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಆ ಬುದ್ಧ ವ್ಯವಹಾರವನ್ನ ನಿರ್ಮಾಣ ಮಾಡಿ ಮೊನ್ನೆ ನಮ್ಮ ಸಂಘಟಕರಿಗೆ ನನ್ನ ಹತ್ರ ಬಂದಾಗ ಹೇಳಿ, SC ಮಾದೇವಪ್ಪನ ಕರ್ಸೋಣ, ಪ್ರಿಯಾಂಕಾ ಈ ಕರ್ಸೋದು ಬೇಡ. ಖರ್ಗೆ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬುದ್ಧ ವ್ಯವಹಾರ ಗುಲ್ಬರ್ಗದಾಗ ಕಟ್ಸಿದಾರಲ್ಲ, ಅವರನ್ನು ತಂದು ಈ ಬಟಾ ಬೈಲೊಳಗೆ ತಂದು ಮೂರ್ತಿ ಅನಾವರಣ ಮಾಡೋದು ಸರಿಯಲ್ಲ. ಬುದ್ಧ ವ್ಯವಹಾರವನ್ನು ನಿರ್ಮಾಣ ಮಾಡಿ ಅಲ್ಲಿ ಬುದ್ಧನ ಪ್ರತಿಮೆಯನ್ನ ನನ್ನ ಸ್ವಂತ ಖರ್ಚಿನಿಂದ ತಂದು ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ ಮೇಲೆ ಅವರೆಲ್ಲರನ್ನ ಕರೆಸಿ ಅದರ ಉದ್ಘಾಟನೆಯನ್ನು ಮಾಡೋಣ. ನಾನು ನನ್ನ ಸ್ವಂತ ಖರ್ಚಿನಿಂದ ನಾನು ಬುದ್ಧನ ಪ್ರತಿಮೆಯನ್ನ ಒಂದು ಕಡೆ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅದು ಎಲ್ಲಿ ಮಾಡಿದ್ರೆ ಸೂಕ್ತ ಅಂತ ನೀವು ಹೇಳಬೇಕು, ಅಲ್ಲಿ ಮಾಡಿಸ್ಲಿಕ್ಕೆ ನಾನು ಆಗ್ತೀನಿ. ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ದ ಪೂಜ್ಯ ಬಂತೆ ವರಜ್ಯೋತಿ ಮಹಾತೇರೋ ಬಿಕು ಸಂಘ ಬೀದರ ಅವರು, ಯಾರು ಧ್ಯಾನ ಮಾಡುತ್ತಾರೆ ಅವರು ಬುದ್ಧರಾಗುತ್ತಾರೆ, ಯಾರು ಅಧ್ಯಯನ ಮಾಡುತ್ತಾರೆ ಅವರು ಅಂಬೇಡ್ಕರ್ ಆಗುತ್ತಾರೆ. ವಿಶ್ವದಲ್ಲಿ ಅತ್ಯಂತ ಶಾಂತಿ ಪ್ರಿಯರು ಎಂದರೆ ಬೌದ್ಧರು ಮಾತ್ರ ಎಂದು ಹೇಳಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಏನಾದರೂ ನಿಧಿ ಇದ್ರೆ ಅದು ಶಾಂತಿಯ ಧಮ್ಮ, ಭಗವಾನ್ ಗೌತಮ ಬುದ್ಧರ ಬೌದ್ಧ ಧರ್ಮ. ಈ ಅಪ್ಪಟ ಭಾರತ ದೇಶದ ಸಮೃದ್ಧಿಗಾಗಿ ಮತ್ತು ಸಂಸ್ಕೃತಿಗಾಗಿ ಶಾಂತಿಗಾಗಿ ಏನಾದರೂ ಉಳ್ಕೊಂಡ್ರೆ ಈ ದೇಶದಲ್ಲಿ ಅದು ಬುದ್ಧನ ಕರುಣೆ ಅಂತ. ಬುದ್ಧನ ಕರುಣೆ ಧಮ್ಮವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಬೌದ್ಧರಾಗಿರ್ತಕ್ಕಂಥವ್ರು ನಾವು ಬುದ್ಧ ರೂಪವನ್ನ, ಬುದ್ಧ ಸ್ಟ್ಯಾಚ್ಯೂವನ್ನ ಮಾನ್ಯ ಶಾಸಕರು ಹೇಳ್ತಾ ಇದ್ರು, ಹೀಗೆಲ್ಲ ಬುದ್ಧ ಮೂರ್ತಿ ಹೊರಗಡೆ ಇರೋದು ಬೇಡ, ದೊಡ್ಡದೊಂದು ಒಳ್ಳೆ ವಿಹಾರ ಆಗ್ಬೇಕಂತಕ್ಕಂಥ ಅವ್ರ ಮನಸ್ಸು ನೋಡಿ ನನಗೆ ಭಾಳ ಖುಷಿ ಆಯಿತು. ಒಂದು ಒಳ್ಳೆ ವಿಹಾರವನ್ನ ಆಗ್ಬೇಕು, ಆ ವಿಹಾರದಲ್ಲಿ ಬಿಕ್ಕು ನಿವಾಸ ಆಗ್ಬೇಕು, ಇಲ್ಲಿ ಬೌದ್ಧ ಗುರುಗಳು ಉಳ್ಕೊಳ್ಬೇಕು. ಈಗಾಗಲೇ ಅತ್ಯಂತ ಪರಿಣಿತಿಯನ್ನು ಹೊಂದಿರತಕ್ಕಂಥ ಶ್ರೀಲಂಕಾ ದೇಶದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ 10 ಜನ ಬಿಕ್ಕುಗಳು ಇವತ್ತು ಕರ್ನಾಟಕದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ಅಶೋಕ್ ಗುಡಿಮನಿ, ಅಶೋಕ್ ಪಾರಂಜಪೆ, ರಾವಸಾಬ್ ಐಹೊಳೆ, ಶಿವಾನಂದ ದೊಡ್ಡಮನಿ,
ಮಿತೇಶ ಪಟ್ಟಣ, ಶಶಿ ಸಾಳ್ವೆ, ದಿಲೀಪ ಲೋಣಾರೆ, ದತ್ತಾ ವಾಸ್ಟರ, ಸುಶಾಂತ್ ಪಟ್ಟಣ, ರಮೇಶ್ ಪಟ್ಟಣ, ಪರಶುರಾಮ್ ತುಬುಚಿ, ಸಂತೋಷ್ ಸಾವಡ್ಕರ, ರವಿ ಬಂಗಾರಿ, ಈರೇಶ ಭಾದವಾಡಗಿ ಸೇರಿದಂತೆ ಬುದ್ಧ ವಿಹಾರ ಸೇವಾ ಸಂಘದ ಸಮಸ್ತ ಪದಾಧಿಕಾರಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಕೇಶ್ ಮೈಗೂರ, RR ನ್ಯೂಸ್, ಅಥಣಿ. ಇದಾಗಿತ್ತು ಇವತ್ತಿನ RR ನ್ಯೂಸ್. ನಮಸ್ತೆ.